ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಿಮಗೆಲ್ಲ ಗೊತ್ತು ಫ್ರೆಂಡ್ಶಿಪ್ ಡೇ ಮತ್ತು ಭೀಮನ ಅಮಾವಾಸ್ಯೆ. ಮೊದಲನೇದಾಗಿ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೆ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳು. ನನಗೆ ಇದು ಮದುವೆ ಆದಮೇಲೆ ಮೊದಲ ಭೀಮನ ಅಮಾವಾಸ್ಯೆ. ಆ್ಯಂಡ್ ಇದು ಬಂದ್ಬಿಟ್ಟು ನಮ್ಮಮ್ಮ ಮನೇಲಾಗಲಿ ಅತ್ತೆ ಮನೇಲಾಗಲಿ ಯಾರೂ ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ. ಸೊ ನಾನೇನೇ ಒಂದಷ್ಟು ವೀಡಿಯೋಗಳನ್ನ ನೋಡಿ ತಿಳ್ಕೊಂಡಿದ್ದೀನಿ. ನಿಮಗೂ ತೋರಿಸ್ತೀನಿ ಯಾವ ಥರ ಸೆಲೆಬ್ರೇಟ್ ಮಾಡೋದು ಅಂತ. ಆ್ಯಂಡ್ ಈ ವಿಡಿಯೋನ ಯೂಟ್ಯೂಬ್ಗೆ ಹಾಕ್ಬೇಕಾ ಬೇಡವಾ, ವಿಡಿಯೋ ಮಾಡಬೇಕಾ ಅಂತ ಥಿಂಕ್ ಮಾಡ್ತಿದ್ದೆ. ಆಮೇಲೆ ಅನ್ನಿಸ್ತು ನಾನು ಯೂಟ್ಯೂಬ್ ನೋಡೇ ತಿಳ್ಕೊಂಡಿದ್ದು ವಿಷಯಗಳನ್ನ, ಯಾವ ರೀತಿ ಮಾಡೋದು ಪೂಜೆನ ಹೇಗೆ ಅಂತ. ಸೊ ಇದರಿಂದ ಬೇರೆಯವ್ರಿಗೂ ಯೂಸ್ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ಮಾಡ್ತಿದ್ದೀನಿ. ಪೂಜೆನ ಏನೋ ಆಚರಣೆ ಮಾಡ್ತಿದ್ದಾರೆ ಅಥವಾ ಏನೋ ಮಾಡಲೇಬೇಕು ಆ ಥರ ಅಲ್ಲ, ಅವ್ರು ಡಿಸರ್ವ್ ಇದ್ದಾರೆ. ಸೊ ಅದಕ್ಕೋಸ್ಕರ ಈ ಪೂಜೆನ ಮಾಡ್ತಿದ್ದೀನಿ. ಬಿಕಾಸ್ ನಾವೊಂದು ಪೂಜೆ ಆ ಥರ ಮಾಡ್ತೀವಿ ಅಂದರೆ ಅವರು ಅದಕ್ಕೆ ಅರ್ಹರಿರಬೇಕು ಅಂತ ನನ್ನ ಪರ್ಸ್ನಲ್ ಒಪಿನಿಯನ್ನು. ಸೊ ನೆನ್ನೆನೇ ಫುಲ್ ಎಲ್ಲನೂ ಕ್ಲೀನ್ ಮಾಡಿ ಒರೆಸಿ ರೆಡಿ ಮಾಡ್ಕೊಂಡಿದ್ದೆ. ಇವತ್ತೊಂದ್ಸಲಿ ಗುಡಿಸಿ ರಂಗೋಲಿ ಎಲ್ಲ ಹಾಕಿ ಎಲ್ಲ ಆಗಿದೆ. ಇನ್ನು ತಿಂಡಿಗೂ ದೋಸೆ ಎಲ್ಲ ಹಾಕಬೇಕು. ಅದಕ್ಕಿಂತ ಮುಂಚೆ ಪೂಜೆ ಮುಗಿಸ್ಬಿಡೋದ ಅಂತ ಸೊ ಶುರು ಮಾಡಿದ. ಈ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ ಏನಿದೆ ಅದನ್ನು ಪ್ರತಿಯೊಬ್ಬ ಹೆಣ್ಮಗಳು ಕೂಡ ಅವರ ಗಂಡನ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಆಗಲಿ ಅಂತ ಮಾಡುವಂಥದ್ದು. ಇನ್ನು ತುಂಬ ಜನ ಅಂದ್ಕೊಂಡಿರೋದು ಭೀಮನ ಅಮಾವಾಸ್ಯೆ ಅಂದರೆ ಕೇವಲ ಗಂಡನ ಪಾದ ಪೂಜೆ ಮಾಡೋದು ಅಂತ. ಖಂಡಿತ ಇಲ್ಲ. ಅದಕ್ಕಿಂತ ಮುಖ್ಯವಾದದ್ದು ಜ್ಯೋತಿರ್ಭೀಮೇಶ್ವರ ವ್ರತ. ಇದು ಬಂದ್ಬಿಟ್ಟು 2 ಜೋಡಿ ದೀಪಗಳನ್ನು ಇಟ್ಟು ನಾವು ಈ ವ್ರತನ ಆಚರಣೆ ಮಾಡ್ತೀವಿ. ಅದು ಹೇಗೆ ಮಾಡೋದು ಅಂತ ನಾನು ಮುಂದೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಪೂಜೆಗೆ ಬೇಕಾದಂಥ ಎಲ್ಲ ಪೂಜಾ ಸಾಮಗ್ರಿಗಳನ್ನ ತೊಳೆದು ಇಟ್ಕೊಂಡಿದ್ದೀನಿ. ಮೊದಲನೇದಾಗಿ ನಾವು ಜ್ಯೋತಿರ್ಭೀಮೇಶ್ವರ ವ್ರತ ಮಾಡೋಕ್ಕೆ ಇಲ್ಲಿ 2 ಅರಿಶಿಣದ ಕೊಂಬನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾವು 3 ಎಳೆ ದಾರವನ್ನು ಬಳಸಿ ಅರಿಶಿಣದ ಕೊಂಬನ್ನು ರೆಡಿ ಮಾಡ್ಕೋಬೇಕು. ಇನ್ನು ನಾವು ವ್ರತದ ದಾರ ಅಥವಾ ಕಂಕಣ ಅಂತ ಏನು ಕರಿತೀವಿ ಅದನ್ನು 9 ಸುತ್ತು ಮತ್ತು 9 ಗಂಟುಗಳು ಬರೋ ಥರ ನಾವು ಆ ಒಂದು ದಾರವನ್ನು ರೆಡಿ ಮಾಡಿ ಇಟ್ಕೋಬೇಕು. ಇನ್ನು ದೇವರ ನೈವೇದ್ಯಕ್ಕೆ ಏನಾದರೂ ಸಿಹಿಯನ್ನು ರೆಡಿ ಮಾಡ್ಕೋಬೇಕು. ನಾನು ಕ್ಯಾರೆಟ್ ಹಲ್ವಾನ ಮಾಡ್ಕೊಂಡಿದ್ದೆ. ಆ ಒಂದು ರೆಸಿಪಿ ವಿಡಿಯೋನ ನಾನು ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಇನ್ನು ಮೊದಲನೇದಾಗಿ ನಾವು ಪೀಠ ಪೂಜೆಯನ್ನು ಮಾಡ್ಕೋಬೇಕು. ಅದಕ್ಕೋಸ್ಕರ ಒಂದು ತಟ್ಟೆಯನ್ನು ತೆಗೆದುಕೊಂಡು ಅದ್ರ ಮೇಲೆ 3 ಇಡಿ ಅಕ್ಕಿಯನ್ನು ಹಾಕೋಬೇಕು. ಆ ಅಕ್ಕಿ ಮೇಲೆ ನಾವು ಓಂ ಶ್ರೀ ಸ್ವಸ್ತಿಕನ್ನು ಉಂಗರದ ಬೆರಳುಗಳಿಂದ ಬರಿಬೇಕು. ನಂತರ ಅದಕ್ಕೆ ಕುಂಕುಮ ಮತ್ತು ಅರಿಶಿಣ ಅರ್ಚನೆಯನ್ನು ಮಾಡಬೇಕು. ಇನ್ನು ಶಿವ ಪಾರ್ವತಿ ಅಂತ ನಾವು ಭಾವಿಸಿರುವಂಥ ಜೋಡಿ ದೀಪಗಳನ್ನು ಇಡಬೇಕು. ಅದಕ್ಕೆ ಕುಂಕುಮ ಹೂವು ಎಲ್ಲನೂ ಹಾಕಿರಬೇಕು. ಬೆಳ್ಳಿ ದೀಪಗಳನ್ನೇ ಇಡಬೇಕು ಅಂತೇನಿಲ್ಲ, ಯಾವುದಾದ್ರೂ ಇಡ್ಬೋದು. ತಾಮ್ರ, ಹಿತ್ತಾಳೆ ಅಥವಾ ಮಣ್ಣಿನ ದೀಪಗಳನ್ನು ಸಹ ಇಡ್ಬೋದು. ಆದರೆ ಉದ್ದವಾಗಿರುವಂಥ ಕಂಬದ ದೀಪಗಳು ಅಂತ ಏನು ಕರಿತೀವಿ ಆ ಥರ ದೀಪಗಳನ್ನ ಇಡಬೇಕಾಗುತ್ತೆ. ನಂತರ ಅದಕ್ಕೆ ಗೆಜ್ಜೆ ವಸ್ತ್ರವನ್ನು ಸಮರ್ಪಿಸಬೇಕು. ಇನ್ನು ನಾವು ಅವಾಗಲೇ ರೆಡಿ ಮಾಡ್ಕೊಂಡಿದ್ದಂಥ ಅರಿಶಿಣದ ಕೊಂಬನ್ನು 2 ದೀಪಗಳಿಗೂ ಕಟ್ಟಬೇಕು. ಜೊತೆಗೆ ಅರಿಶಿಣದ ಕೊಂಬಿಗೂ ಕೂಡ ನಾವು ಅರಿಶಿಣ ಮತ್ತು ಕುಂಕುಮವನ್ನು ಹಚ್ಕೋಬೇಕು. ನಂತರ ಪೂಜೆಗೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ವ್ರತದ ಹಾರ ಅಥವಾ ಕಂಕಣ ಅಂತ ಏನು ಕರಿತೀವಿ ಅದನ್ನು ದೇವರ ಮುಂದೆ ಆ ಒಂದು ಪೀಠದ ಮೇಲೆ ಇಡಬೇಕು. ಇನ್ನು ದೇವರ ನೈವೇದ್ಯಕ್ಕೆ ಅಂತ ಹಣ್ಣು, ಹಾಲು ಅಥವಾ ಯಾವುದಾದ್ರೂ ಸಿಹಿ ಪದಾರ್ಥವನ್ನು ಮಾಡಿ ಇಡಬೇಕು. ಪೂಜೆ ಮಾಡುವಾಗ ಅಥವಾ ಪೂಜೆಯ ನಂತರ ಶಿವನ ಹಾಡು ಅಥವಾ ಶಿವನ ಶ್ಲೋಕವನ್ನು ಹೇಳಬೇಕು. ಅಥವಾ ಅದು ಆಗಲಿಲ್ಲ ಅಂದರೆ ಓಂ ನಮಃ ಶಿವಾಯ ಅಂತ ಹೇಳಿಕೊಂಡು ಪೂಜೆಯನ್ನು ಮಾಡಬೇಕು. ಈಗ ಮೊದಲನೇದಾಗಿ ಶಿವ ಪಾರ್ವತಿ ಅಂತ ನಾವು ಭಾವಿಸಿರುವಂತಹ ದೀಪಗಳನ್ನು ಹಚ್ಚಬೇಕು. ನಂತರ ಬೇರೆ ದೀಪಗಳನ್ನು ಹಚ್ಚಿ ಪೂಜೆಯನ್ನು ಆರಂಭಿಸಬೇಕು. ಇನ್ನು ಈ ಒಂದು ಪೂಜೆಯನ್ನು ಮದುವೆ ಆಗಿರುವಂಥ ಹೆಣ್ಮಕ್ಳು ತನ್ನ ಗಂಡನ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಆಗಲಿ ಅಂತ ಪೂಜೆ ಮಾಡಿದ್ರೆ, ಮದುವೆ ಆಗದೆ ಇರೋವಂತಹ ಹೆಣ್ಮಕ್ಳು ಒಳ್ಳೆ ಗಂಡ ಸಿಗಲಿ ಅಂತ ಪೂಜೆನ ಮಾಡ್ತಾರೆ. ಇನ್ನು ಈ ಒಂದು ಪೂಜೆಯನ್ನು ತುಂಬು ಗರ್ಭಿಣಿಯರು ಮಾಡಬಾರ್ದು ಅಂತ ಹೇಳ್ತಾರೆ. 5 ತಿಂಗಳು ಒಳಗಡೆ ಯಾರು ಗರ್ಭಿಣಿ ಇರ್ತಾರೆ ಅವರು ಮಾಡ್ಬೋದು ಅಂತಲೂ ಹೇಳ್ತಾರೆ. ಆದಷ್ಟು 9 ತಿಂಗಳು 8 ತಿಂಗಳು ಆ ಥರ ತುಂಬು ಗರ್ಭಿಣಿ ಆಗಿರೋರು ಈ ಪೂಜೆನ ಮಾಡಬಾರ್ದು. ಅದು ಮಾಡಿದ್ರೂ ಅದು ಫಲ ಸಿಗಲ್ಲ ಅಂತ ಹೇಳ್ತಾರೆ.
ಇನ್ನು ನಾವು ಯಾವತ್ತೇ ಪೂಜೆ ಮಾಡಬೇಕಾದ್ರೂ ಮೊದಲನೇ ಪೂಜೆ ಯಾವುದೇ ವಿಘ್ನ ಬರಬಾರ್ದು ಅಂತ ವಿಘ್ನೇಶ್ವರ ಗಣಪತಿಗೆ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ. ಕೊನೆಯದಾಗಿ ದೇವರಿಗೆ ಕೆಂಪು ನೀರನ್ನು ಮಾಡಿಕೊಂಡು ದೃಷ್ಟಿಯನ್ನು ತೆಗಿಬೇಕು. ಇಲ್ಲಿಗೆ ಜ್ಯೋತಿರ್ಭೀಮೇಶ್ವರ ವ್ರತ ಮುಗಿಯುತ್ತೆ. ಇನ್ನು ನೆಕ್ಸ್ಟು ಪಾದ ಪೂಜೆ ಮಾಡಿರೋದನ್ನ ಹಾಗೆ ಒಂದಷ್ಟು ಫನ್ ಮೂಮೆಂಟ್ಸ್ಗಳನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಬಿಕಾಸ್ ಈ ವಿಡಿಯೋ ಲೆಂತಿ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಹಾಕಿ. ಹಾಗೆ ನೀವು ಹೇಗೆ ಭೀಮನ ಅಮಾವಾಸ್ಯೆ ಆಚರಣೆ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.